ರಾಜ್ಯದಲ್ಲಿ ದುಬಾರಿ ದುನಿಯಾ ಶುರುವಾಗಿದೆ. ಬೆಲೆ ಏರಿಕೆ ವಿರುದ್ಧ ಜನರು ಆಕ್ರೋಶ ಸ್ಫೋಟಗೊಂಡಿದೆ. ಮತ್ತೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿಯನ್ನು ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದೆ. ಸುದ್ದಿಯನ್ನು ನೋಡೋಣ. ದುಬಾರಿ ಸಮರ ನ್ಯೂಸ್ ಟಾಪ್ 9ನಲ್ಲಿ. ಬೆಳಿಗ್ಗೆ ಹಾಲು ಕುಡಿಯೋಣ ಅಂದ್ರೆ ದುಬಾರಿ, ಬಿಸಿಲಿಗೆ ಸ್ವಲ್ಪ ಮೊಸರು ಮಜ್ಜಿಗೆ ತಿನ್ನೋಣ ಅಂದ್ರೂ ಅದು ತುಟ್ಟಿ, ಮನೆಯಲ್ಲಿರೋ ಕಸ ಬಿಸಾಡೋಣ ಅಂದ್ರೆ ಅದಕ್ಕೂ ದುಡ್ಡು ಕೊಡಬೇಕು. ಮೆಟ್ರೋದಲ್ಲಿ ಆಫೀಸ್ಗೆ ಹೋಗೋಣ ಅಂದ್ರೆ ಈಗಾಗಲೇ 1.5 ತಿಂಗಳಿನಿಂದ ಮೆಟ್ರೋ ದರ ದುಬಾರಿ ಆಗಿದೆ. ಈ ಸರ್ಕಾರದ ಸಹವಾಸ ಅಂತ ಜನ ದಂಗೆ ಎದ್ದಿದ್ದಾರೆ. ಬಿಜೆಪಿಯು ಬೀದಿಗಿಳಿದು ಹೋರಾಟ ನಡೆಸ್ತಿದೆ. ಇವತ್ತು ಎಲ್ಲದರಲ್ಲೂ ಹೊರೆ. ನಾವು ಇವತ್ತಿಲ್ಲಿ ಒಂದು ಹೊಡೆದ್ರೆ 1 ಲೀಟರ್ ಹಾಲು ತಗೊಂಡು ಹೋಗ್ಬೇಕು ಅಂದ್ರೂ ಕಷ್ಟ ಇದೆ. ಆ ಹಾಲಿನ ಬೆಲೆನೂ ಕೂಡ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಎಲ್ಲದೂ ಕೂಡ ಹಿಂಗೆ ಜಾಸ್ತಿ ಆದರೆ ಈ ಸರ್ಕಾರ ಇವೆಲ್ಲ ಮಾಡೋದಕ್ಕಿಂತ ಇನ್ನು ಮಾಲೀಕರುಗಳಿಗೆಲ್ಲ ಒಂದೊಂದು ತೊಟ್ಟು ವಿಷಯ ಕೊಟ್ಬಿಟ್ರೆ ಅದು ಸೂಕ್ತವಾದ ವಿಚಾರ ಸರ್. ಡೀಸೆಲ್ ರೇಟ್ ಜಾಸ್ತಿ ಮಾಡೋಣ, ಹಾಲಿನ ರೇಟ್ ಜಾಸ್ತಿ ಮಾಡೋಣ, ಎಣ್ಣೆ ರೇಟ್ ಜಾಸ್ತಿ ಮಾಡೋಣ, ತರಕಾರಿ ರೇಟ್ ಜಾಸ್ತಿ ಮಾಡೋಣ, ಬೇಳೆ ರೇಟ್ ಟ್ಯಾಕ್ಸ್ ಜಾಸ್ತಿ ಮಾಡೋಣ, ಟೋಲ್ ಜಾಸ್ತಿ ಮಾಡೋಣ. ಯಾರೇ ಕೊಡೋದು ಎಲ್ಲ ಲಾರಿಯವ್ರ ತಲೆ ಮೇಲೆ ಹಾಕ್ಬಿಟ್ಟು ಅವ್ರು ಯಾಕ್ರಿ ಬಿಜೆಪಿ ಸರ್ಕಾರಕ್ಕಿಂತ ಇವ್ರು ಒಳ್ಳೆಯರು ಅಂತ ಓಟ್ ಹಾಕಿರೋ ಜನ ಅವ್ರಿಗಿಂತ ಇವ್ರು ಜಾಸ್ತಿ ಆಗ್ಬಿಟ್ಟವ್ರು, ಕಳ್ಳರ ಆಗ್ಬಿಟ್ಟವ್ರು. ಇವರು ದೊಡ್ಡ ಕಳ್ಳರು ಅಂದ್ರೆ ಇವರೇ ಆಗ್ಬಿಟ್ಟವ್ರು. ಈಗ ಹಾಲು ಮೊಸರಿನ ದರ ಏರಿಕೆ ಬಳಿಕ ಡೀಸೆಲ್ ದರವನ್ನ 2 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಡೀಸೆಲ್ ತಾನೇ ಲಾರಿ, ಬಸ್ಸು, ಕಾರು ಇರೋರಿಗೆ ಎಫೆಕ್ಟ್ ಆಗುತ್ತೆ. ನಮಗೇನು ಆಗಲ್ಲ ಬಿಡಿ ಅಂತ ಅಂದುಕೊಳ್ಬೇಡಿ. ಡೀಸೆಲ್ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ಮೇಲೂ ಎಫೆಕ್ಟ್ ಆಗುತ್ತೆ. ಮತ್ತೊಂದು ದರ ಬಿಸಿಗೆ ಸಜ್ಜಾಗಿ, ಯಾಕಂದ್ರೆ ಅಗತ್ಯ ವಸ್ತುಗಳ ಬೆಲೆ ಮತ್ತಷ್ಟು ಏರಿಕೆ ಆಗೋದು ಫಿಕ್ಸ್ ಆಗಿದೆ. ಡೀಸೆಲ್ ದರ ಏರಿಕೆಯಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗೋದು ಗ್ಯಾರಂಟಿ ಅಂತ ಲಾರಿಯ ಮಾಲೀಕರು ಹೇಳ್ತಿದ್ದಾರೆ. ಬೆಂಗಳೂರಿಗೆ ಲಾರಿಗಳಿಂದ ಲೋಡ್ ಗಟ್ಟಲೆ ಸರಕು ಸಾಗಾಟವಾಗುತ್ತೆ. ಡೀಸೆಲ್ ದರ ಏರಿಕೆಯಿಂದಾಗಿ ಲಾರಿ ಸರಕು ಸಾಗಾಟ ವೆಚ್ಚ ಏರಿಕೆ ಆಗುತ್ತೆ. ಧಾನ್ಯ, ಹಣ್ಣು, ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಸೇರಿದಂತೆ ತರಕಾರಿ ಬೆಲೆ ಏರಿಕೆಯಾಗೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಡೀಸೆಲ್ ದರ ಏರಿಕೆಯಿಂದ ಗ್ರಾಹಕರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳೋದು ಗ್ಯಾರಂಟಿ. ಗೋಧಿ, ಅಕ್ಕಿ, ದ್ವಿದಳ ಧಾನ್ಯ ಬೆಲೆ ಜೊತೆಗೆ ವಿವಿಧ ಮಾದರಿಯ ಅಡುಗೆ ಎಣ್ಣೆ, LPG ಸಿಲಿಂಡರ್ ಸಾಗಣೆ ವೆಚ್ಚ ಏರಿಕೆಯಾದ್ರೂ ಅಚ್ಚರಿ ಪಡಬೇಕಿಲ್ಲ. ಅಲ್ಲದೆ ರಿಯಲ್ ಎಸ್ಟೇಟ್ ಮೇಲೂ ಪರಿಣಾಮವಾಗುವ ಸಾಧ್ಯತೆ ಇದ್ದು ಸಿಮೆಂಟ್, ಉಕ್ಕು, ಇಟ್ಟಿಗೆ, ಮರಳಿನ ದರ, ಕೊರಿಯರ್ ಸೇವೆ ಹೆಚ್ಚಾಗುವ ಸಾಧ್ಯತೆ ಇದೆ. ಚಹಾ, ಕಾಫಿ, ಪಾನೀಯಗಳು, ಬಟ್ಟೆ, ಪಾದರಕ್ಷೆ ಸೇರಿದಂತೆ ಇತರೆ ಉತ್ಪನ್ನಗಳ ದರವು ಹೆಚ್ಚಾಗಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ. ಯಾವಾಗ ಡೀಸೆಲ್ ಬೆಲೆಗಳು ಜಾಸ್ತಿ ಆಗುತ್ತೋ ಸಾಗಾಣಿಕಾ ವೆಚ್ಚ ಜಾಸ್ತಿ ಆಗುತ್ತೆ. ಸಾಗಾಣಿಕಾ ವೆಚ್ಚ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆದಾಗ ಇಮಿಡಿಯೇಟ್ ಆಗಿ ಈ ಫ್ರೀ ಬೀಸ್ಗಳನ್ನು ಕೊಡುವ ಬದಲಾಗಿ ಜನರ ಕೈಲಿ ಕೆಲಸ ಕೊಟ್ಟು ಅವರನ್ನು ದುಡಿಯುವಂತೆ ಮಾಡುವ ಸರ್ಕಾರ ಆಗೋವರೆಗೂ ಕೂಡ ಈ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗೋದಿಲ್ಲ. ರಾಜ್ಯ ಸರ್ಕಾರ ಸಾಲು ಸಾಲು ದರ ಏರಿಕೆ ಮಾಡಿದ್ದು ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸುತ್ತಿದೆ. ಫ್ರೀಡಂ ಪಾರ್ಕ್ನಲ್ಲಿ ಕೇಸರಿ ಕಲಿಗಳು ಹಾಲಿನ ಕ್ಯಾನ್ ಹಿಡಿದು ಘೋಷಣೆ ಕೂಗಿದ್ದಾರೆ. ಸಿಎಂ, ಡಿಸಿಎಂ ಮುಖವಾಡ ಧರಿಸಿ ಭಿಕ್ಷೆ ಬೇಡುವ ರೀತಿ ಅಣುಕು ಪ್ರದರ್ಶನ ಮಾಡಿದ್ದಾರೆ. ಅಹೋರಾತ್ರಿ ಧರಣಿಯಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೆಂಕಿಯುಗಳಿದ್ದಾರೆ. ನಿಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅಲ್ಲ. ನಾಡಿನ ಜನತೆ, ಯಾವ ಜನತೆ ನಿಮಗೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ, ಆ ಜನರ ಕಣ್ಣಿಗೆ ಮಣ್ಣನ್ನ ಇರಿಸ್ತಾ ಇರ್ತಕ್ಕಂಥ ಸರ್ಕಾರ ನಿಮ್ಮ ಸರ್ಕಾರ. ನುಡಿದಂತೆ ನಡೆದ ಸರ್ಕಾರ ಅಲ್ಲ. ಡೀಸೆಲ್ ಬೆಲೆ ಒಂದೇ ಏರಿಕೆ ಆಗಲ್ಲ. ಈಗ ತರಕಾರಿ, ದಿನಸು ಎಲ್ಲನೂ ಕೂಡ ಏರಿಕೆ ಆಗೋತತೆ. ಅಂದರೆ ನಾನು ಬಡ್ಜೆಟಲ್ಲೇ ಭಾಷಣ ಮಾಡಬೇಕಾದ್ರೆ ಹೇಳಿದ್ದೆ ವಿಧಾನಸಭೆಯಲ್ಲಿ, ಇನ್ನು ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ. ಈಗ ಮಾರಿ ಹಬ್ಬವನ್ನು ಒಂದೊಂದೇ ರಾಜ್ಯದ ಜನಗಳ ಮೇಲೆ ಏರ್ತಾ ಇದ್ದಾರೆ. ಈ ಸರ್ಕಾರ ದುರುಳರ ಸರ್ಕಾರ. ಬಿಜೆಪಿ ನಾಯಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಶಾಸಕರು, ಮಾಜಿ ಶಾಸಕರು, ಮುಖಂಡರು ಉಳಿಯಲು ವ್ಯವಸ್ಥೆ ಮಾಡಲಾಗಿದೆ. ರಾತ್ರಿ ಮಲಗಲು ಸುಮಾರು 300ರಿಂದ 400 ಹಾಸಿಗೆ, ದಿಂಬಿನ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕರ್ತರ ಜೊತೆ ರಾಜ್ಯ ಬಿಜೆಪಿ ಅಧ್ಯಕ್ಷ BYV ಊಟ ಸೇವಿಸಿದ್ರು. ಬಿಜೆಪಿ ಕಾರ್ಯಕರ್ತರಿಗೆ ಚಿತ್ರಾನ್ನ, ಪಲಾವ್, ಅನ್ನ ಸಾಂಬಾರ್ ವ್ಯವಸ್ಥೆ ಮಾಡಲಾಗಿತ್ತು.
ಬೆಲೆ ಏರಿಕೆಯ ವಿರುದ್ಧದ ಅಹೋರಾತ್ರಿ ಹೋರಾಟದಲ್ಲಿ ಬಿಎಸ್ವೈ ಭಾಗಿಯಾಗಿದ್ರು. ಬರೋಬ್ಬರಿ 9 ಗಂಟೆಗಳ ಕಾಲ ಯಡಿಯೂರಪ್ಪ ಕೂತಿದ್ರು. ಮಧ್ಯಾಹ್ನ ಅರ್ಧ ಗಂಟೆ ಬಿಟ್ರೆ ಯಾವುದೇ ವಿಶ್ರಾಂತಿ ಪಡೆದಿರಲಿಲ್ಲ. ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲೇ ಬಿಎಸ್ವೈ ಕುಳಿತಿದ್ರು. ಅನಾರೋಗ್ಯದ ನಡುವೆಯೂ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಬಿಎಸ್ವೈ ಭಾಗಿಯಾಗಿದ್ರು. ಪುತ್ರ ವಿಜಯೇಂದ್ರ ನೇತೃತ್ವದ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ಇನ್ನು ಅತ್ತ ಮಂಡ್ಯದಲ್ಲಿ ವಾಹನ ಸವಾರರಿಗೆ ದಾಸವಾಳ ಹೂ, ಚಾಕೊಲೇಟ್ ಕೊಡುವ ಮೂಲಕ ಸರ್ಕಾರ ಜನರ ಕಿವಿಗೆ ಹೂ ಇಟ್ಟಿದೆ ಅಂತ ಬಿಜೆಪಿ ಕಾರ್ಯಕರ್ತರು ವ್ಯಂಗ್ಯವಾಡಿದ್ದಾರೆ, ವಿಭಿನ್ನವಾಗಿ ಪ್ರತಿಭಟಿಸಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಸೇರಿದಂತೆ ಸಚಿವರು ಬೆಲೆ ಏರಿಕೆ ಸಮರ್ಥಿಸಿಕೊಂಡಿದ್ದಾರೆ. ರೈತರು ಬದುಕಬೇಕು, ಸಂಬಳ ಕೊಡಬೇಕು ಅನಿವಾರ್ಯ ಎಂದಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರ ಕಾರಣ ಅಂತ ದೆಹಲಿಯತ್ತ ಬೊಟ್ಟು ಮಾಡಿದ್ದಾರೆ. ಹಾಲನ್ನ ದರ ರೈತರಿಗೆ ಸಹಾಯ ಮಾಡಬಾರ್ದಾ? ಇವ್ರು ಬೂಸ, ಪೆಟ್ರೋಲು, ಡೀಸೆಲ್ ಬೆಲೆ ಎಲ್ಲ ಕಡಿಮೆ ಮಾಡಲಿ, ಅವರೆಲ್ಲ ಅವ್ರಿಗೆಲ್ಲ ಅನುಕೂಲ ಮಾಡಲಿ ಅಂತೇಳಿ. ಸೊ ರೈತರು ವಿರೋಧಿ ಬಿಜೆಪಿ ಅನ್ನೋದಕ್ಕೆ ಇದೇ ಸಾಕ್ಷಿ. ದುಡ್ಡು ಕೊಡ್ಲಿಲ್ಲ ಅನ್ನೋ ಸಂಬಳ ಕೊಡ್ಲಿಲ್ಲ ಅನ್ನೋ ಸಂಬಳ ಕೊಡ್ಲಿಲ್ಲ ಅಂತ ಹೇಳ್ತೀರಿ. ಅದಕ್ಕೆಲ್ಲ ನಾವು ಶೇಖರಣೆ ಸ್ಥಳೀಯ ಸಂಸ್ಥೆಗಳು ನಡಿಬೇಕಲ್ಲ. ಎಲ್ಲಿಂದ ಆಗಿದೆ? ಮೂಲತಃ ಕೇಂದ್ರ ಸರ್ಕಾರದ ನೀತಿಗಳು ಇವತ್ತು ಬೆಲೆ ಏರಿಕೆಗಳನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಆಗಿದ್ದಾವೆ. ಇಡೀ ದೇಶದಲ್ಲೇ ಆಗಿದೆ, ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ಈಗ ಅಲ್ಲಿ ಜಾಸ್ತಿ ಆಗಿರೋದು ತಾನೇ ಇಲ್ಲೂ ಜಾಸ್ತಿ ಆಗ್ತಾ ಇರೋದು. ಅಲ್ಲಿ ಕಮ್ಮಿ ಮಾಡಿ ಇಲ್ಲೂ ಕಮ್ಮಿ ಆಗುತ್ತೆ. ಅದನ್ನು ನಿಗದಿಪಡಿಸೋದು ಯಾರ ಕೈನಲ್ಲಿದೆ? ಕೇಂದ್ರ ಸರ್ಕಾರದ ಕೈನಲ್ಲಿದೆಯಾ, ರಾಜ್ಯ ಸರ್ಕಾರದ ಕೈನಲ್ಲಿದೆಯಾ? ಇದು ಕಾಮನ್ ಸೆನ್ಸ್ ಅಲ್ಲ.